ನಿಮ್ಮ ಫಲ ಆದಷ್ಟು ಬೇಗ ಸಿಗಬೇಕಾ, ಅತಿ ಶೀಘ್ರದಲ್ಲಿ ನೀವು ಅಂದ್ಕೊಂಡಿರೋದು ರಾಯರು ಕಡೆಯಿಂದ ನೆರವೇರಬೇಕಾ? ಹಾಗಾದರೆ ಕಾರ್ತಿಕ್ ಮಾಸದಲ್ಲಿ ಯಾವ ರೀತಿ ರಾಯರನ್ನ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡೋದ್ರಿಂದ ಎಷ್ಟು ಬೇಗ ನಿಮಗೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೇವಲ 4 ಸೋಮವಾರ ಅಂದರೆ ಕಾರ್ತಿಕ್ ಸೋಮವಾರ ಪೂಜೆ ಮಾಡಿದ್ರು ಸಾಕು, ನೀವು ಅಂದ್ಕೊಂಡಿರೋ ಅಂಥದ್ದು ನೆರವೇರುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಾರ್ತಿಕ್ ಸೋಮವಾರ ಬರ್ತಾ ಇದೆ ಅಲ್ವಾ, ಕಾರ್ತಿಕ್ ಸೋಮವಾರ ದಿವಸ ಯಾವ ರೀತಿ ರಾಯರನ್ನ ಪೂಜೆ ಮಾಡಬೇಕು ಮತ್ತು ಪೂಜೆ ಮಾಡೋದ್ರಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ ನಮಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ವೆರಿ ಪ್ರೀಶಿಯಸ್ ದಿನಗಳು ಅಂತಲೇ ಹೇಳ್ಬೋದು ಈ ಕಾರ್ತಿಕ ಮಾಸ. ಅದರಲ್ಲೂ ಕಾರ್ತಿಕ್ ಸೋಮವಾರ ನೀವೇನಾದರೂ ದೀಪಗಳನ್ನ ಅಂಟಿಸಿ ಪೂಜೆ ಮಾಡೋದ್ರಿಂದ, ಮನೇಲೇ ಆಗಿರ್ಬೋದು ಅಥವಾ ನೀವು ದೇವಸ್ಥಾನಗಳಲ್ಲೇ ಆಗಿರ್ಬೋದು, ಆ ರೀತಿನ ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗನೆ ನೆರವೇರುತ್ತೆ. ಮತ್ತು ಇವತ್ತಿನ ದಿವಸ ಅಂದರೆ ಕಾರ್ತಿಕ್ ಸೋಮವಾರ ದಿವಸ ನೀವು ಈಶ್ವರನ ವಿಷ್ಣುನ ಪೂಜೆನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ರಾಯರ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಕೆಲವೊಂದು ಸರಿ ನಾವು ಪೂಜೆಯನ್ನು ಕೂಡ ಯಾವ ಟೈಮಲ್ಲಿ ಮಾಡ್ತೀವಿ, ಯಾವ ಮಾಸಗಳಲ್ಲಿ ಮಾಡ್ತೀವಿ, ಯಾವ ದಿನಗಳಲ್ಲಿ ಮಾಡ್ತೀವಿ, ಬರೀ ವಾರನೇ ನೋಡ್ಕೊಂಡು ಹೋದ್ರೂ ಸಾಧ್ಯ ಆಗೋದಿಲ್ಲ. ಯಾವ ಗಳಿಗೆಯಲ್ಲಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜೀವನಕ್ಕೆ ನಾವು ಅಂದ್ಕೊಂಡಿರೋದು ಸಿಗಬೇಕಂತಂದರೆ ಯಾವ ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ಬೇಗ ಆಗುತ್ತೆ. 1 ತಿಂಗಳಲ್ಲಿ ಆಗೋ ಕೆಲಸ 5 ದಿವಸದಲ್ಲೇ ಆಗ್ಬಿಡ್ಬೋದು. ಆ ರೀತಿ ಎಲ್ಲ ಲಾಭಗಳಿವೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಂತೂ ದೀಪಾರಾಧನೆ ಮಾಡಿ ನೀವು ಪೂಜೆ ಮಾಡಿದ್ದೆ ಅಂದರೆ ಯಾವುದೇ ದೇವರಾಗಿರ್ಬೋದು ಆದಷ್ಟು ಬೇಗನೆ ವರನ ಕರುಣಿಸ್ತಾನೆ ಅಂತಲೇ ಹೇಳ್ಬೋದು. ಮೊದಲಿಗೆ ನೀವು ಮನೆಗಳಲ್ಲಿ ಕಾರ್ತಿಕ ಮಾಸ ಸ್ಟಾರ್ಟ್ ಆದಮೇಲೆ ಅಂದರೆ ಕಾರ್ತಿಕ ಸ್ಟಾರ್ಟ್ ಆಗ್ತಾ ಇರೋದೇ ದೀಪಾವಳಿ ಹಬ್ಬದ ದಿವಸದಿಂದ ಸ್ಟಾರ್ಟ್ ಆಗ್ತಾ ಇರೋವಂಥದ್ದು 4 ಸೋಮವಾರನೂ ನೀವು ಮಾಡ್ಬೋದು. ಇಲ್ಲ ಕಂಟಿನ್ಯೂಸ್ ಆಗಿ ನೀವು ಕಾರ್ತಿಕ ಮಾಸ ಫುಲ್ಲು ಕಂಪ್ಲೀಟಾಗಿ ನಾವು ಮಾಡ್ತೀವಿ, 1 ತಿಂಗಳು ಪೂರ್ತಿ ಮಾಡ್ತೀವಿ ಅಂತಂದ್ರೂ ಆಗುತ್ತೆ. ಆದರೆ ನಿಮಗೆ ಬಿಟ್ಟಿರೋವಂಥದ್ದು, ನೀವು ಯಾವ ರೀತಿ ಬೇಕಾದ್ರೂ ಪೂಜೆನ ಮಾಡ್ಕೋಬೋದು. ಮೊದಲಿಗೆ ನೀವು ರಾಯರ ಪೂಜೆ ಮಾಡಬೇಕಂದ್ರೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ರಾಯರ ಪೂಜೆನ ನೀವು ಗುರುವಾರ ಮಾಡ್ಬೋದು. ಅಂದರೆ ಕಾರ್ತಿಕ ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಗುರುವಾರ ಇಲ್ಲ ಶುಕ್ರವಾರ ಮಾಡಿದ್ರು ಆಗುತ್ತೆ, ಅದು ನಿಮಗೆ ಬಿಟ್ಟಿದ್ದು. ಡೈಲಿ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲಾಂದರೆ ಕಾರ್ತಿಕ ಸೋಮವಾರ ಕಾರ್ತಿಕ ಶುಕ್ರವಾರ ಮಾಡ್ಬೋದು. ಗುರುವಾರದ ದಿವಸ ಏನು ಮಾಡಿ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಏನಂದರೆ ತುಳಸಿ ದೇವಿಗೆ ಮೊದಲಿಗೆ ಪೂಜೆನ ಮಾಡಬೇಕು. ತುಳಸಿ ಕಟ್ಟೆ ಮುಂದೆ ನೀವು ರಾಯರಿಗೆ ಯಾವ ರೀತಿ ತುಪ್ಪದ ದೀಪನ ಹಚ್ಚಿ ನೀವು ಪೂಜೆನ ಮಾಡ್ತೀರಾ, ಅದೇ ರೀತಿ ತುಳಸಿ ಕಟ್ಟೆ ಮುಂದೆ ನೀವು 2 ತುಪ್ಪದ ದೀಪನ ಹಚ್ಚಿ ನೀವು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಬರೀ ಸಕ್ಕರೆನ ಇಟ್ಟು ನೀವು ಪೂಜೆನ ಮಾಡಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ತುಳಸಿ ದೇವಿ ಮುಂದೆನೇ ಇವಾಗ ಮೊದಲಿಗೆ ನೀವು ರಾಯರ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನೆಕ್ಸ್ಟು ತುಳಸಿ ಕಟ್ಟೆಗೂ ಕೂಡ ತುಪ್ಪದ ದೀಪನೆಲ್ಲ ಹಚ್ಚಿ ರಾಯರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಆ ಥರ ತುಳಸಿ ದೇವಿಗೂ ಗೆಜ್ಜೆ ವಸ್ತ್ರನೆಲ್ಲ ಹಾಕಿ ಪೂಜೆನ ಮಾಡಿದಾದ್ಮೇಲೆ ರಾಯರ ಮಂತ್ರನೂ ಕೂಡ ತುಳಸಿ ಕಟ್ಟೆ ಮುಂದೆ ಅಂದರೆ ತುಳಸಿ ದೇವಿಗೆ ತಿಳಿಯೋ ರೀತಿ ನೀವು ರಾಯರ ಮಂತ್ರನೂ ಕೂಡ ಹೇಳ್ಬೇಕು, ಓದಬೇಕು. ಆಮೇಲೆ ತುಳಸಿ ಮಂತ್ರ ಏನಿರುತ್ತೆ ಅದನ್ನು ನೀವು ಹೇಳ್ಬೋದು. ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ರಾಯರಿಗೆ ಪ್ರಿಯವಾಗಿರೋದು, ಇಷ್ಟವಾಗಿರೋದು ಅಂದರೆ ಅದು ತುಳಸಿನೇ. ರಾಯರ ಪೂಜೆಯಲ್ಲಿ ಏನಿಲ್ಲ ಅಂದ್ರೂ ನಡೆಯುತ್ತೆ, ತುಳಸಿ ಇಲ್ಲ ಅಂದರೆ ಅದು ಸಾಧ್ಯವೇ ಆಗೋದಿಲ್ಲ. ಅದೇ ರೀತಿ ಮೊದಲಿಗೆ ನೀವು ತುಳಸಿ ಪೂಜೆನ ಮಾಡಿ ರಾಯರಿಗೆ ಅದು ತಲುಪುತ್ತೆ. ನೀವು ಪೂಜೆ ನಿಮ್ಮ ಭಕ್ತಿ ಭಾವ ಎಲ್ಲ ರಾಯರಿಗೆ ತಲುಪುತ್ತೆ. ರಾಯರು ನಿಮಗೆ ಕರುಣಿಸಿ ಕೊಡ್ತಾರೆ. ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ 4 ವಾರ ಮಾಡ್ಕೋಬೋದು. ನೀವು 4 ಸೋಮವಾರ 4 ಗುರುವಾರ ಆ ಥರ ನೀವು ಮಾಡ್ಕೋಬೋದು. ಇಲ್ಲ ನಾನು ಡೈಲಿ ಮಾಡ್ತೀನಿ. ಇವಾಗ ಕಾರ್ತಿಕ್ ಮಾಸದಲ್ಲಿ ನೀವು ಯಾವ ಟೈಮಲ್ಲಿ ಮಾಡಿದ್ರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಅಂದರೆ ಯಾವ ದಿನಗಳಲ್ಲೂ ನೀವು ಮಾಡ್ಬೋದು. ಬರೀ ಇಂಥ ವಾರ ನೀವು ಪೂಜೆ ಮಾಡಿ ರಾಯರುದು ಅಂತ ಹೇಳಕ್ಕೆ ಬರಲ್ಲ. ನೀವು ಯಾವ ವಾರ ಬೇಕಾದ್ರೂ ಮಾಡ್ಬೋದು. ಎಲ್ಲ ವಾರನೂ ತುಂಬಾ ಒಳ್ಳೇದಿದು, 1 ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಮತ್ತು ನೀವು ಆದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಲ್ಲದ ದೀಪನ ಹಚ್ಬಿಟ್ಟು ರಾಯರಿಗೆ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ ಇಂಥ ಟೈಮಲ್ಲಿ ಮಾಡೋದ್ರಿಂದ. ಮತ್ತು ಅದನ್ನು ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಪ್ಪದ ದೀಪನ ಅಂದರೆ ಮಣ್ಣಿನ ದೀಪನ ತೊಗೋಗ್ಬಿಟ್ಟು 2 ದೀಪ ಅಥವಾ 5 ದೀಪನ ತೊಗೊಂಡೋಗ್ಬಿಟ್ಟು ಅಕ್ಕಿ ಮೇಲೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಮೇಲೆ ಹಚ್ಚಿ ತುಪ್ಪನ ಹಾಕಿ ನಂದಿ ಜೊತೆಗೆ ಶಿವಂಗೆ ಪೂಜೆನ ಮಾಡಬೇಕು. ಅಂದರೆ ನಂದಿ ಹಿಂದೆಗಡೆ ನಿಂತ್ಕೊಂಡು ನೀವು ಶಿವನ ದರ್ಶನ ಮಾಡಿ ಶಿವಂಗೆ ಪೂಜೆನ ಮಾಡಬೇಕು. ಅದರಿಂದ ಆದಷ್ಟು ಬೇಗ ಶಿವ ನಮಗೆ ವರನ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ನಂದಿ ಹಿಂದೆನೇ ನಿಂತ್ಕೊಂಡು ಶಿವಲಿಂಗಕ್ಕೆ ಆಗಿರ್ಬೋದು ಶಿವಂಗೆ ಆಗಿರ್ಬೋದು ಆರತಿನ ಬೆಳಗ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬನ್ನಿ. ಇದನ್ನ ಸೋಮವಾರ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಸಾಧ್ಯ ಆಗುತ್ತೆ ಅನ್ನೋರು ಶುಕ್ರವಾರ, ಇವಾಗ ದೀಪಾವಳಿ ಟೈಮ್ ಅಲ್ವಾ, ಶುಕ್ರವಾರ ದಿವಸ ಉಪ್ಪಿನ ದೀಪನ ಮನೇಲಿ ಹಚ್ಚಬೇಕು. ಉಪ್ಪಿನ ದೀಪ ಯಾವ ರೀತಿ ಹಚ್ಚಬೇಕು ಅಂದರೆ ಒಂದು ದೊಡ್ಡ ದೀಪನ ತೊಗೋಬೇಕು, ಅದ್ರ ಮೇಲೆ ಒಂದು ಪ್ಲೇಟ್ನ ತೊಗೋಬೇಕು, ಎಲ್ಲ ಮಣ್ಣಿಂದೇ ಆಗಿರಬೇಕು. ಅದ್ರ ಮೇಲೆ ಇನ್ನೊಂದು ಚಿಕ್ಕದು ಮಣ್ಣಿನ ದೀಪನ ತೊಗೊಂಡ್ಬಿಟ್ಟು ಎಲ್ಲದಕ್ಕೂ ಅಷ್ಟನ್ನ ಮೊದಲಿಗೆ ನೀರಲ್ಲಿ ಹಾಕಿ ಅಷ್ಟನ್ನ ಕಲಿಸ್ಕೊಂಡ್ಬಿಟ್ಟು ಅಷ್ಟನ್ನ ಸವರಬೇಕು. ಪ್ಲೇಟ್ಗೆ ಆಗಿರ್ಬೋದು, ದೊಡ್ಡ ದೀಪಕ್ಕೆ ಆಗಿರ್ಬೋದು, ಮತ್ತು ಸಣ್ಣ ದೀಪ ಅಂದಲ್ಲ ಅದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅಷ್ಟನ್ನ ಸವರ್ಬಿಟ್ಟು ಅಷ್ಟನ್ನ ಕುಂಕುಮನೆಲ್ಲ ಇಟ್ಬಿಟ್ಟು ಮೊದಲಿಗೆ ದೊಡ್ಡ ದೀಪ ಅಂದಲ್ಲ ದೊಡ್ಡ ದೀಪದೊಳಗಡೆ ನೀವು ಉಪ್ಪನ್ನ ಅಂದರೆ ಕಲ್ಲುಪ್ಪನ್ನ ತುಂಬಬೇಕು. ಕಲ್ಲುಪ್ಪನ್ನ ತುಂಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆನೇ ಇಡಬೇಕು, ಮಣ್ಣಿನ ತಟ್ಟೆನೇ ಆಗಿರಬೇಕು. ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಸಣ್ಣ ದೀಪನೇ ಇಡಬೇಕು. ಅದಕ್ಕೆ ಎಣ್ಣೆ ಅಂದರೆ ದೀಪದ ಎಣ್ಣೆ ಅಲ್ಲ, ಎಳ್ಳೆಣ್ಣೆನ ಹಾಕ್ಬಿಟ್ಟು 2 ಬತ್ತಿನ ಹಾಕ್ಬಿಟ್ಟು ನೀವು ಮ್ಯಾಚ್ ಬಾಕ್ಸಿಂದ ಅಲ್ಲ ತುಪ್ಪದ ಬತ್ತಿಯಿಂದ ಅಂಟಿಸ್ಬೇಕು. ತುಪ್ಪದ ದೀಪನ ಅಂಟಿಸ್ಬೇಕು. ಅದು ಯಾವಾಗ ಅಂದರೆ 5:30 ಇಂದ 6:30 ಒಳಗಡೆ ಗೋಧೂಳಿ
ಮುಹೂರ್ತ ಅಂತಾರಲ್ಲ, ಆ ಟೈಮಲ್ಲಿ ನೀವು ಈ ದೀಪನ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮನೇಲಿ ಅದನ್ನು ನೀವು ಶುಕ್ರವಾರ ನೀವು ಈ ಕಾರ್ತಿಕ ಸೋಮವಾರದಲ್ಲಿ ಅಂದರೆ ಇವಾಗ ಚಿಕ್ಕ ದೀಪಾವಳಿ ಅಂತ ಹೇಳ್ತಾರಲ್ವ, ಚಿಕ್ಕ ದೀಪಾವಳಿ ಒಳಗಡೆ ನೀವು ಈ ಥರ ದೀಪನ 5 ವಾರ 3 ವಾರ ಆ ಥರ ನೀವು ಅಂಟಿಸ್ಬೋದು. ಅಂದರೆ ಚಿಕ್ಕ ದೀಪಾವಳಿ ಯಾವಾಗ ಅಂತಂದರೆ ಈಗ ಅಕ್ಟೋಬರ್ 20ನೇ ತಾರೀಕಿಂದ ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆಗ್ತಾ ಇರೋದು. ಈ ಡೇಟ್ಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೋಮವಾರ ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ತಾ ಇರೋದು. ಚಿಕ್ಕ ದೀಪಾವಳಿ ಅಂತಂದರೆ ನವಂಬರ್ 14ನೇ ತಾರೀಕು ಒಳಗಡೆ ನೀವು ದೀಪಾರಾಧನೆನ ಮಾಡಿ ಕಂಪ್ಲೀಟ್ ಮಾಡಬೇಕು. ಶುಕ್ರವಾರ 5 ಶುಕ್ರವಾರ ಮಾಡಿ 3 ಶುಕ್ರವಾರ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಮಾಡಿ. ಮತ್ತು ಆ ಉಪ್ಪನ್ನೆಲ್ಲ ಒಂದು ಕಡೆಗೆ ಒಂದು ಕವರ್ಗೆ ಈಗ ಈ ವಾರ ಹಚ್ಚಿದ ಉಪ್ಪನ್ನ ತೆಗ್ಬಿಟ್ಟು ಒಂದು ಕವರ್ಗೆ ಹಾಕಿ. ಮತ್ತು ನೀವು 3 ವಾರ ಮಾಡ್ತಿದ್ದೀರಿ ಅಂದರೆ 3 ವಾರದ ಉಪ್ಪನ್ನು ಕೂಡ ಒಂದು ಕವರಲ್ಲಿ ಹಾಕ್ಬಿಟ್ಟು ಅದನ್ನು 3 ವಾರ ಕಂಪ್ಲೀಟ್ ಆದಮೇಲೆ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಬಿಟ್ಬಿಡ್ಬೋದು. ಇಲ್ಲ ಅಂದರೆ ಯಾರು ತುಳಿದಿರೋ ಜಾಗಕ್ಕೆ ನೀವು ಹಾಕಬೇಕು. ಇಲ್ಲ ಅಂದರೆ ಬಕೆಟಲ್ಲಿ ಹಾಕ್ಬಿಡಿ, ನೀರು ಹಾಕ್ಬಿಟ್ಟು. ಅದು ಬಕೆಟಲ್ಲಿ ಫುಲ್ಲು ಕರ್ಗೋಗ್ಬಿಡುತ್ತೆ ನೀರು. ಆ ನೀರನ್ನ ತಗೊಂಡು ನಿಮ್ಮ ಮನೆ ಹತ್ರ ಯಾವುದೇ ಗಿಡ ಇದ್ರೂ ಕೂಡ ಅದಕ್ಕೆ ಹಾಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರವಾರದ ದಿವಸ ಉಪ್ಪನ್ನ ಮನೆಗೆ ತೊಗೊಂಡು ಬನ್ನಿ, ಮನೆಗೆ ತಂದುಬಿಟ್ಟು ನೀವು ಹಚ್ಚಿ, ಅದು ಕೂಡ ತುಂಬ ಒಳ್ಳೆಯದು. ನೀವು ಹೊಸ ಉಪ್ಪನ್ನೇ ತೊಗೊಂಡು ಬಂದು ಹಚ್ಚಬೇಕು ಮನೆ ಈಚೆ ಕಡೆಯಿಂದ. ಮನೇಲೇ ಯೂಸ್ ಮಾಡಿರೋ ಅಂಥದ್ದು ಮೊದಲೇ ಇಟ್ಕೊಂಡಿರೋ ಅಂಥದ್ದು ಬಳಸೋಕೆ ಹೋಗಬೇಡಿ. ನೀವು ಆವಾಗ ಹೊಸದಾಗಿ ತೊಗೊಂಡು ಬಂದು ನೀವು ಹಚ್ಚಿ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ರಾಯರದು ಈ ಥರ ಪೂಜೆನ ಮಾಡಿ ನಿಮಗೆ ಏನು ಅಂದ್ಕೊಂಡಿದ್ದೀರ ಅದು ಆದಷ್ಟು ಬೇಗನೆ ನೆರವೇರುತ್ತೆ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.